ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತು ನಿಮಗೆ ಉಪಯೋಗಕ್ಕೆ ಬರೋ ಅಂಥ ಮತ್ತು ಈ ವೇಸ್ಟ್ ಪ್ಲೇಟ್ನ ನೀವು ಮತ್ತೆ ಚೆನ್ನಾಗಿ ಯೂಸ್ ಮಾಡೋ ಥರ ಒಂದು ಥಿಂಗ್ ತೋರಿಸೋಣ ಅಂತ. ಅದಕ್ಕೆ ನಾನು ಆ್ಯಕ್ರೆಲಿಕ್ ಗ್ರೀನ್ ಕಲರ್ ತೊಗೊಂಡಿದ್ದೀನಿ ಮತ್ತು ಓಲ್ಡ್ ಪ್ಲೇಟ್ ತೊಗೊಂಡಿದ್ದೀನಿ. ಅದು ನಾನು ಯೂಸ್ ಮಾಡ್ತಿರಲಿಲ್ಲ, ಸ್ವಲ್ಪ ಹಾಳಾಗಿದೆ, ನೋಡ್ತಾ ಇರ್ಬೋದು. ಅದನ್ನು ಆ್ಯಕ್ರೆಲಿಕ್ ಪೇಂಟು ಮತ್ತು ಫೆವಿಕಾಲು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಪೇಂಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಪೇಂಟ್ ಮಾಡ್ಕೊಳ್ಳೋದ್ರಿಂದ ಗ್ಲೂ ಹಾಕಿರ್ತೀವಲ್ಲ, ಸೊ ಅದು ವಾಟರ್ ಪ್ರೂಫ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಫೆವಿಕಾಲ್ ಜೊತೆ ಕಲರ್ನ ಮಿಕ್ಸ್ ಮಾಡಿಕೊಂಡು ಈ ಥರ ಅಪ್ಲೈ ಮಾಡಿಕೊಂಡು ಅದೊಂದು ಸ್ವಲ್ಪ ಸೆಮಿ ಡ್ರೈ ಆಗೋವರೆಗೂ ವೆಯ್ಟ್ ಮಾಡಿ. ಅದು ಸ್ವಲ್ಪ ಡ್ರೈ ಆಗಿದೆ, ಇನ್ನೂ ಸ್ವಲ್ಪ ವೆಟ್ಟಿದೆ ಅನ್ನೋ ಟೈಮಲ್ಲಿ ಚಮ್ಕಿ ಪೌಡ್ರ್ ಬರುತ್ತಲ್ಲ, ಗೋಲ್ಡನ್ ಗ್ಲಿಟರ್ ಪೌಡರು ಬ್ಯಾಂಗಲ್ ಸ್ಟೋರ್ಸಲ್ಲೆಲ್ಲ ಸಿಗುತ್ತೆ, ಕ್ರಾಫ್ಟ್ ಶಾಪಲ್ಲೂ ಸಿಗುತ್ತೆ. ಅದನ್ನು ನೀಟಾಗಿ ಅದೊಂದು ಸ್ವಲ್ಪ ಸೆಮಿ ಡ್ರೈ ಇರಬೇಕಾದ್ರೇ ನೀಟಾಗಿ ಆ ಚಮ್ಕಿ ಹಾಕ್ಕೊಂಡು ಫುಲ್ ಓವರಾಲು ಪ್ಲೇಟ್ಗೆ ನೀಟಾಗಿ ಈ ಥರ ನೋಡಿ, ಈ ಥರ ಡಸ್ಟ್ ಮಾಡ್ಕೊಂಡು ರಿಪೀಟ್ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡ್ತಾ ಬನ್ನಿ. ಫುಲ್ ಓವರಾಲು ಆ ಗ್ಲಿಟರಲ್ಲಿ ಕೋಟ್ ಮಾಡಿಬಿಡಿ ಪ್ಲೇಟ್ನ. ನೋಡಿ ಈ ಥರ ನೀಟಾಗಿ ಫುಲ್ಲು ಗೋಲ್ಡ್ ಗ್ಲಿಟರಿಂದ ಕವರ್ ಮಾಡ್ಕೊಂಡಿದ್ದೀನಿ ಪ್ಲೇಟ್ನ. ಆಮೇಲೆ ಚಮ್ಕಿದು ಮಿರರ್ ಪ್ಲೇಟ್ಸ್ ಥರ ಬರುತ್ತಲ್ಲ, ಅದನ್ನು ನಾನು ಎಲ್ಲೆಲ್ಲಿ ಬೇಕೋ ನನಗೆ ಎಲ್ಲಿ ಡಿಸೈನ್ ಚೆನ್ನಾಗಿ ಅನಿಸುತ್ತೋ ಅಲ್ಲಿ ಗ್ಲೂ ಸಹಾಯದಿಂದ ನೀಟಾಗಿ ಎಲ್ಲ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಮುಂಚೆನೇ ಗ್ಲೂ ಅಲ್ಲಿ ಡಾಟ್ ಇಟ್ಕೊಂಬಿಟ್ರೆ ಒಂದು ಡಿಸೈನ್ ಕ್ರಿಯೇಟ್ ಆಗುತ್ತೆ. ಸೊ ನೀವು ಆ ಡಿಸೈನಲ್ಲೇ ಆ ಡಾಟನ್ನೇ ಫಾಲೋ ಮಾಡ್ಕೊಂಡು ಹೋದರೆ ಆರಾಮಾಗಿ ಒಂದು ಡಿಸೈನ್ ಕ್ರಿಯೇಟ್ ಆಗುತ್ತೆ. ನೋಡಿ, ನಾನು ಈ ಥರ ಒಂದೊಂದೇ ಡಾಟ್ ಇಟ್ಕೊತಾ ಹೋಗ್ತಾ ಇದ್ದೀನಿ ಗ್ಲೂ ಅಲ್ಲಿ. ಅದ್ರ ಮೇಲೆ ಮಿರರ್ ಪೀಸ್ ಥರ ಚಮ್ಕಿ ಬರುತ್ತಲ್ಲ, ಆ ಗ್ಲೂ ಮೇಲೆ ಅದನ್ನೆಲ್ಲ ಸ್ಟಿಕ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಅದು ಮಿರರ್ ಪೀಸ್ ಥರ ಇರೋದ್ರಿಂದ ಆ ಗೋಲ್ಡ್ಗೂ ಅದಕ್ಕೂ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ಥರ ನೀಟಾಗಿ ಎಲ್ಲೆಲ್ಲಿ ಗ್ಲೂ ಇಟ್ಟಿದ್ನೋ ಅಲ್ಲೆಲ್ಲ ಅದನ್ನು ಚಮ್ಕಿನ ಪೇಸ್ಟ್ ಮಾಡ್ತಾ ಬರ್ತಾ ಇದ್ದೀನಿ. ಅದಾದಮೇಲೆ ಬ್ಲೂ ಕಲರ್ ಬಾಲ್ ಚೈನ್ ಬರುತ್ತಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಆ ಬ್ಲೂ ಕಲರ್ ಬಾಲ್ ಚೈನ್ನ ಆ ಮಿರರ್ದು ಸರ್ಕಲ್ ಸೈಜಿಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಮಿರರ್ ಸರ್ಕಲ್ ಮುಂಚೆನೇ ಸೈಜ್ ತೊಗೊಂಡು ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ಆ ಮಿರರ್ದು ಪೀಸ್ದು ಸುತ್ತಲೂ, ಚಮ್ಕಿ ಅಥವಾ ಮಿರರ್ ಪೀಸು ನೀವೇನು ಕರೀತೀರೋ ಅದ್ರ ಸುತ್ತಲೂ ನೀಟಾಗಿ ಅದ್ರದ್ದು ಬ್ಲೂ ಬಾಲ್ ಚೈನ್ನ ಕವರ್ ಮಾಡ್ತಾ ಬನ್ನಿ. ಆಮೇಲೆ ಮಧ್ಯದಲ್ಲಿ ಒಂದು ಗೋಲ್ಡನ್ದು ಮಿರರ್ ಪೀಸ್ ಬರುತ್ತಲ್ಲ, ಅದನ್ನು ಸ್ಟಿಕ್ ಮಾಡಿದ್ದೀನಿ. ಅದ್ರ ಮೇಲೆ ಒಂದು ರೆಡ್ ಕಲರ್ದು ದಪ್ಪ ಕುಂದನ್ ಬರುತ್ತಲ್ಲ, ಅದನ್ನು ಸ್ಟಿಕ್ ಮಾಡಿ ಅದ್ರ ಸುತ್ತಲ ಬ್ಲೂ ಕಲರ್ ಬಾಲ್ ಚೈನ್ನ ನೀಟಾಗಿ ಸೇಮು ಮುಂಚೆ ಮಿರರ್ ಪೀಸಿಗೆ ಹೇಗೆ ಮಾಡಿದ್ನೋ ಅದೇ ಥರನೇ ಅದ್ರ ಸುತ್ತಲೂ ನೀಟಾಗಿ ಬ್ಲೂ ಕಲರ್ ಬಾಲ್ ಚೈನಿಂದ ಕವರ್ ಮಾಡ್ತಾ ಇದ್ದೀನಿ. 2 ಲೈನ್ ಹಾಕಿ ನೋಡಿ, ಈ ಥರ 2 ಲೈನ್ ಹಾಕ್ತಾ ಇದ್ದೀನಿ ನಾನು. ಬಾಲ್ ಚೈನು ನೀಟಾಗಿ ಈ ಥರ ಹಾಕಾದ್ಮೇಲೆ ಮತ್ತೆ ನಾನು ಗ್ಲೂ ಹಾಕ್ಕೊತಾ ಇದ್ದೀನಿ. ಆ ಬ್ಲೂ ಬಾಲ್ ಚೈನ್ ಪಕ್ಕ ಗ್ಲೂ ಹಾಕ್ಕೊಂಡು ತಿಲ್ಕಾ ಶೇಪಿಂದು ಕುಂದನ್ ಬರುತ್ತಲ್ಲ, ಅದನ್ನು ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಆ ಬಾಲ್ ಚೈನ್ ಸುತ್ತಲೂ ನೀಟಾಗಿ ಪೇಸ್ಟ್ ಮಾಡಿದ್ದೀನಿ. ಅದು ಪೇಸ್ಟ್ ಆದಮೇಲೆ ಪ್ಲೇಟ್ದು ಎಡ್ಜ್ ಬರುತ್ತಲ್ಲ, ಅಲ್ಲಿಗೆ ಸ್ಟೋನ್ ಬಾಲ್ ಚೈನ್ ಬರುತ್ತಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಸ್ಟೋನ್ ಬಾಲ್ ಚೈನ್ ಬರುತ್ತಲ್ಲ, ಅದನ್ನು ನೀಟಾಗಿ ಆ ಪ್ಲೇಟ್ ಎಡ್ಜಿಗೆ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ, ಸ್ಟಿಕ್ ಮಾಡಿದ್ಮೇಲೆ ಒಂದೊಳ್ಳೆ ಡಿಸೈನರ್ ಪ್ಲೇಟು. ಈ ಪ್ಲೇಟು ಯೂಸ್ ಮಾಡ್ದಲೇ ಅಲ್ಲಿ ಇಲ್ಲಿ ಹಾಕ್ತೀವಿ, ಇಲ್ಲ ಕಸಕ್ಕೆ ಹಾಕ್ತೀವಿ, ಇಲ್ಲ ವೇಸ್ಟಾಗಿ ಬಿಸಾಕ್ತೀವಿ. ಅದನ್ನೇ ನಾವು ಯೂಸ್ ಮಾಡಿಕೊಂಡು ಹೇಗೆ ಎಷ್ಟು ಸುಲಭವಾಗಿ ಮನೇಲಿ ಒಂದು ಉಪಯೋಗಕ್ಕೆ ಬರೋಂಗೆ ಮಾಡ್ಕೋಬೋದು. ಇದು ಹಾರ್ಡ್ಲಿ ಒಂದು 20-30 ರೂಪಾಯಿ ಖರ್ಚಾಗಿದೆ ಅಷ್ಟೇ. ಮನೇಲಿರೋ ಥಿಂಗ್ಸೇ ಎಲ್ಲ, ಜಾಸ್ತಿ ಏನು ಯೂಸ್ ಮಾಡಿಲ್ಲ, ಎಷ್ಟೆಷ್ಟು ಬೇಕೋ ಅಷ್ಟು ಯೂಸ್ ಮಾಡಿರೋದ್ರಿಂದ ಇದು ಬಜೆಟಲ್ಲಿ ನೀವು ಡೆಕೋರ್ ಮಾಡ್ಕೋಬೋದು. ಟ್ರೈ ಮಾಡಿ.